ಆದೇಶ ಹೊರಬಿತ್ತು. ಈಗಾಗಲೇ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಸಂಬಂಧಪಟ್ಟಂತೆ ಈಗಾಗಲೇ ರೈತರದ್ದು ಹಲವಾರು ಮನವಿಗಳನ್ನ ಈಗಾಗಲೇ ನಾವು ಸರ್ಕಾರಕ್ಕೆ ಕಳಿಸಿದ್ವಿ. ಅದರ ಜೊತೆಗೆ ಲಕ್ಷ್ಮೇಶ್ವರದಲ್ಲಿ ಈಗಾಗಲೇ ರೈತರ ಹೋರಾಟ ನಡೀತಾ ಇದೆ. ಇಲ್ಲಿ ಅತ್ಯಂತ ತುರ್ತಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಓಪನ್ ಮಾಡಬೇಕು ಮತ್ತು ಇದನ್ನ ಮೊದಲ ಆದ್ಯತೆಯನ್ನು ತಗೊಂಡು ಮಾಡಬೇಕಂತ ಹೇಳಿ ಈಗಾಗಲೇ ನಾವು ಡಿಸಿ ಅವರಾಗಲಿ, ನಾನಾಗಲಿ, ಎಸಿ ಅವರಾಗಲಿ ಈಗಾಗಲೇ ಸರ್ಕಾರದ ಐಎಎಸ್ ಅಧಿಕಾರಿಗಳ ಜೊತೆ ಈಗಾಗಲೇ ಮಾತನಾಡಲಾಗಿತ್ತು. ಅದರಲ್ಲಿ ಏನಾಗಿದೆ ಗೊತ್ತಿಲ್ಲ, ಏಕಾಏಕಿ ಅದರಲ್ಲಿ ತಮ್ಮ ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂಗೆ ಸರ್ಕಾರದ ಹಂತದಲ್ಲಿ ಅದು ಬಿಟ್ಟೋಗಿದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ನನಗೆ ಮತ್ತು ಎಸಿ ಅವರಿಗೆ ಮತ್ತು ಎಸ್ಪಿ ಅವರಿಗೆ ಫೋನ್ ಮಾಡಿ ಹೇಳಿದರು, ಈಗಾಗಲೇ ಬಿಟ್ಟೋಗಿದ್ದನ್ನ ಮಾಡಿಫಿಕೇಶನ್ ಮಾಡಲಿಕ್ಕೆ ಅವಕಾಶ ಇದೆ, ನಾಳೆ ನಾನು ಬರ್ತೀನಿ, ಅದು ಸಂಬಂಧಪಟ್ಟಂಗೆ ಮಾಡಿಫಿಕೇಶನ್ ಮಾಡಿಸೋಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ವಿಷಯ ತಮ್ಮ ಹತ್ರ ಬಂದು ಈ ವಿಷಯವನ್ನು ತಮ್ಮ ಗಮನಕ್ಕೆ ಕೊಟ್ಟಿದ್ದೀವಿ. ಆದ್ದರಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಸಂಬಂಧಪಟ್ಟಂಗೆ ನಾಳೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿಕೊಂಡು ನಾವು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗಾಗಲೇ